ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವೃಷಭ ರಾಶಿಯವರ ಲೈಫ್ ಟೈಮ್ ಭವಿಷ್ಯ ಹೇಗಿರುತ್ತೆ, ಅವರ ಗುಣ ಸ್ವಭಾವಗಳೇನು, ಅವರು ಯಾವ ಉದ್ಯೋಗದಲ್ಲಿ ಮುಂದುವರಿಯಬಹುದು, ಅವರು ಯಾವ ಕೆಲಸದಲ್ಲಿ ಅಭಿವೃದ್ಧಿಯಾಗ್ತಾರೆ, ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಅವರ ವರ್ತನೆ ಹೇಗಿರುತ್ತೆ, ಅವರ ವೈವಾಹಿಕ ಜೀವನ ಹೇಗಿರುತ್ತೆ, ಯಾವ ಎಚ್ಚರಿಕೆಗಳನ್ನು ವಹಿಸಬೇಕು ಮತ್ತು ಪರಿಹಾರಗಳೇನು ಅಂತ ಪರಿಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಈ ಮಾಹಿತಿ ನಿಜಕ್ಕೂ ವೃಷಭ ರಾಶಿಯವರಿಗೆ ತುಂಬಾ ಉಪಯೋಗವಾಗುತ್ತೆ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ವೃಷಭ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲನೆಯದಾಗಿ ವೃಷಭ ರಾಶಿಯವರ ಗುಣಲಕ್ಷಣಗಳು ಹೇಗಿರುತ್ತೆ ಅಂದರೆ, ಇವರು ಸಾಮಾನ್ಯವಾಗಿ ವಿಶ್ವಾಸಾರ್ಹ ವ್ಯಕ್ತಿಗಳಾಗಿರುತ್ತಾರೆ. ಇತರ ವ್ಯಕ್ತಿಗಳನ್ನ ದಯೆ ಮತ್ತು ಉದಾರ ಭಾವನೆಗಳಿಂದ ಪರಿಗಣಿಸುತ್ತಾರೆ. ಅಂತೆಯೇ ಇತರರ ಏಳಿಗೆಯನ್ನ ಹಾಗೂ ಒಳಿತನ್ನ ಬಯಸುವ ವ್ಯಕ್ತಿಗಳು ಕೂಡ ಹೌದು. ಭೌತಿಕಾಂಶಗಳೊಂದಿಗೆ ಉತ್ತಮವಾಗಿರಲು ಬಯಸುವ ಇವರು ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಮುಂದಾಗುವರು. ಎಂತಹ ಕಠಿಣ ಸಂದರ್ಭಗಳು ಎದುರಾದರೂ ಅದನ್ನು ಎದುರಿಸುವ ಧೈರ್ಯ ಹಾಗೂ ಮನಸ್ಥಿತಿಯನ್ನ ಹೊಂದಿರುತ್ತಾರೆ. ಜೀವನದಲ್ಲಿ ಇತರರ ಸಂತೋಷಕ್ಕಾಗಿಯೂ ಸಾಕಷ್ಟು ಶ್ರಮವನ್ನು ವಹಿಸುವರು. ಸಂವೇದನಾಶೀಲರಾಗಿದ್ದರೂ ಮಾಡುವ ಕೆಲಸ ಕಾರ್ಯಗಳಲ್ಲಿ ಸೂಕ್ತ ಸಾಮರ್ಥ್ಯ ಹಾಗೂ ಸ್ಥಿರತೆಯನ್ನು ಹೊಂದಿರುತ್ತಾರೆ. ಶುಕ್ರನು ಈ ರಾಶಿಯವರನ್ನು ಆಳುವುದರಿಂದ ಇವರು ಸದಾಕಾಲ ಉದಾರ ಮತ್ತು ಕಾಳಜಿಯುಳ್ಳ ಪ್ರವೃತ್ತಿಯನ್ನು ತೋರುವರು. ವೃಷಭ ರಾಶಿಯವರಿಗೆ ವ್ಯವಹಾರದಲ್ಲಿ ಅತ್ಯುತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ, ಈ ವ್ಯಕ್ತಿಗಳು ಉದ್ಯಮಶೀಲತಾ ಉದ್ಯಮಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುತ್ತಾರೆ. ಅಲ್ಲಿ ಅವರು ತಮ್ಮ ದೃಢ ನಿಶ್ಚಯ ಮತ್ತು ಪ್ರಾಯೋಗಿಕತೆಯನ್ನು ಬಳಸಿಕೊಳ್ಳಬಹುದು. ಅವರ ಬಲವಾದ ಕೆಲಸದ ನೀತಿ ಮತ್ತು ಪರಿಶ್ರಮವು ಅವರನ್ನು ವ್ಯಾಪಾರ ಪ್ರಯತ್ನಗಳಿಗೆ ಸೂಕ್ತವಾಗಿಸುತ್ತದೆ. ಅವರ ಕಲಾತ್ಮಕ ಪ್ರತಿಭೆ, ವಿಶ್ಲೇಷಣಾತ್ಮಕ ಚಿಂತನೆ, ನಾಯಕತ್ವದ ಗುಣಗಳೊಂದಿಗೆ ಅವರು ಸೃಜನಶೀಲ ವಿನ್ಯಾಸ, ತಂತ್ರಜ್ಞಾನ ನಿರ್ವಹಣೆ ಮತ್ತು ಹಣಕಾಸು ಸಂಬಂಧಿತ ನವೋದ್ಯಮಗಳಲ್ಲಿ ಯಶಸ್ಸನ್ನು ಕಾಣಬಹುದು. ವೃಷಭ ರಾಶಿಯವರ ಉದ್ಯೋಗದಲ್ಲಿ ಉತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ, ವೃಷಭ ರಾಶಿಯ ವ್ಯಕ್ತಿಗಳು ಸ್ಥಿರತೆ ಮತ್ತು ಭದ್ರತೆಯನ್ನು ನೀಡುವ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಅವರು ತಮ್ಮದೇ ಆದ ವೇಗದಲ್ಲಿ ಕೆಲಸ ಮಾಡಲು ಮತ್ತು ಕಾರ್ಯಗಳ ಮೇಲೆ ಶ್ರದ್ಧೆಯಿಂದ ಗಮನ ಹರಿಸಲು ಅನುವು ಮಾಡಿಕೊಡುವ ಪಾತ್ರಗಳಲ್ಲಿ ಶ್ರೇಷ್ಠರು. ಅವರ ತಾಳ್ಮೆ, ವಿಶ್ವಾಸಾರ್ಹತೆ, ವಿವರಗಳಿಗೆ ಗಮನ ಮತ್ತು ನ್ಯಾಯ ಪ್ರಜ್ಞೆಯು ವಾಸ್ತುಶಿಲ್ಪ, ಕಾನೂನು ವೃತ್ತಿಗಳು, ಶಿಕ್ಷಣ ಮತ್ತು ಸಾರ್ವಜನಿಕ. ಇನ್ನು ವೃಷಭ ರಾಶಿಯವರ ಹಣಕಾಸಿನ ವಿಚಾರ ಹೇಗಿದೆ ಅಂದರೆ, ವೃಷಭ ರಾಶಿಯವರು ತಮ್ಮ ಹಣದ ವಿಷಯದಲ್ಲಿ ತಾಳ್ಮೆ ಮತ್ತು ಪ್ರಾಯೋಗಿಕತೆಯನ್ನು ಹೊಂದಿರುತ್ತಾರೆ. ಅವರು ಪ್ರಮಾಣಕ್ಕಿಂತ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾರೆ ಮತ್ತು ದೀರ್ಘಾವಧಿಗೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುತ್ತಾರೆ. ಅವರು ಸಾಂದರ್ಭಿಕವಾಗಿ ತೊಡಗಿಸಿಕೊಳ್ಳುವುದನ್ನು ಆನಂದಿಸುತ್ತಿದ್ದರೂ ಎಚ್ಚರಿಕೆಯಿಂದ ಯೋಚಿಸುವವರು ಮತ್ತು ತಮ್ಮ ಹಣಕಾಸಿನ ವಿಷಯಗಳನ್ನು ಖಾಸಗಿಯಾಗಿಡಲು ಬಯಸುತ್ತಾರೆ. ವೃಷಭ ರಾಶಿಯವರೊಂದಿಗೆ ಹಣಕಾಸು ನಿರ್ವಹಿಸುವಾಗ ಸಂವಹನ ಮತ್ತು ಅವರ ಗೌಪ್ಯತೆಗೆ ಗೌರವವು ಮುಖ್ಯವಾಗಿದೆ. ಇನ್ನು ಹಿರಿಯರೊಂದಿಗೆ ವೃಷಭ ರಾಶಿಯವರ ವರ್ತನೆ ಹೇಗಿರುತ್ತೆ ಅಂದರೆ, ಇವರು ಕೆಲವೊಮ್ಮೆ ತಮ್ಮ ಹಿರಿಯರೊಂದಿಗೆ ಭಿನ್ನಾಭಿಪ್ರಾಯಗಳಿಂದಾಗಿ ಘರ್ಷಣೆಗೆ ಒಳಗಾಗಬಹುದು. ಆದರೆ ಅವರು ಸಾಮಾನ್ಯವಾಗಿ ಈ ವ್ಯತ್ಯಾಸಗಳನ್ನು ನಿವಾರಿಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ಪೋಷಕರು ಮತ್ತು ಅಜ್ಜಿಯರು ಹೆಚ್ಚಾಗಿ ಪ್ರಮುಖ ನಿರ್ಧಾರಗಳಿಗಾಗಿ ವೃಷಭ ರಾಶಿಯ ಮಕ್ಕಳ ಮೇಲೆ ಅವಲಂಬಿತರಾಗುತ್ತಾರೆ. ಅವರು ತಮ್ಮ ತಾಯಿಗಿಂತ ತಮ್ಮ ತಂದೆಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರುತ್ತಾರೆ. ಇನ್ನು ಕಿರಿಯರೊಂದಿಗೆ ಇವರ ವರ್ತನೆ ಹೇಗಿರುತ್ತೆ ಅಂದರೆ, ಇವರು ವಯಸ್ಕರಾಗಿ ನಿಮ್ಮ ಮಕ್ಕಳು ಮತ್ತು ಕಿರಿಯ ಜೀವಗಳಿಗೆ ಶಾಂತತೆಯ ಉಪಸ್ಥಿತಿಯನ್ನು ತರುತ್ತಾರೆ. ಅವರು ಪ್ರಾಯೋಗಿಕರು, ತಾಳ್ಮೆಯುಳ್ಳವರು ಮತ್ತು ಯಾವಾಗಲೂ ಅಪ್ಪುಗೆ ಅಥವಾ ನಗುವಿನೊಂದಿಗೆ ಇರುತ್ತಾರೆ. ಅವರಿಗೆ ಮುಖ್ಯವಾದುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಅವರು ಸಣ್ಣ ವಿಷಯಗಳಿಗೆ ಸುಲಭವಾಗಿ ಅಸಮಾಧಾನಗೊಳ್ಳುವುದಿಲ್ಲ. ಬದಲಾಗಿ ಅವರು ತಮ್ಮ ಒಡಹುಟ್ಟಿದವರಿಗೆ ಬೆಂಬಲ ನೀಡುತ್ತಾರೆ. ಇನ್ನು ಸ್ನೇಹಿತರೊಂದಿಗೆ ವೃಷಭ ರಾಶಿಯವರ ವರ್ತನೆ ಹೇಗಿರುತ್ತೆ ಅಂದರೆ, ಇವರು ಸ್ನೇಹಿತರನ್ನ ಮಾಡಿಕೊಳ್ಳುವಲ್ಲಿ ಅದ್ಭುತರು ಮತ್ತು ಆಗಾಗ್ಗೆ ಸಂಭಾಷಣೆಗಳನ್ನು ಪ್ರಾರಂಭಿಸುವ ಮತ್ತು ಜನರನ್ನ ಒಟ್ಟಿಗೆ ಸೇರಿಸುವವರಾಗಿರುತ್ತಾರೆ. ವೃಷಭ ರಾಶಿಯವರು ಸ್ನೇಹಿತರಾಗಿ ನಿಷ್ಠಾವಂತರು ಮತ್ತು ಅಗತ್ಯವಿದ್ದಾಗ ಸಹಾಯ ಮಾಡಲು ಯಾವಾಗಲೂ ರೆಡಿ ಇರುತ್ತಾರೆ. ಆದಾಗ್ಯೂ ಕೆಲವೊಮ್ಮೆ ಅವರು ವಿಭಿನ್ನ ಸ್ನೇಹಿತರ ಗುಂಪುಗಳ ನಡುವೆ ತಮ್ಮ ಸಮಯವನ್ನು ನಿರ್ವಹಿಸುವುದು ಕಷ್ಟಕರವೆಂದು ಕಂಡುಕೊಳ್ಳುತ್ತಾರೆ. ಇನ್ನು ಇತರ ರಾಶಿಚಕ್ರ ಚಿಹ್ನೆಗಳೊಂದಿಗೆ ವೃಷಭ ರಾಶಿಯ ಹೊಂದಾಣಿಕೆ ಹೇಗಿರುತ್ತೆ ಅಂತ ನೋಡೋದಾದರೆ,
ವೃಷಭ ರಾಶಿಯವರು ತಮ್ಮ ಸಹೋದ್ಯೋಗಿಗಳೊಂದಿಗೆ ಸಾಮರಸ್ಯದ ಸಂಬಂಧವನ್ನು ಹೊಂದಿರುತ್ತಾರೆ. ಅವರು ತಮ್ಮ ವಿಶ್ವಾಸಾರ್ಹತೆ, ನಿಷ್ಠೆ ಮತ್ತು ತಂಡದ ಕೆಲಸಕ್ಕೆ ಪ್ರಾಯೋಗಿಕ ವಿಧಾನಕ್ಕೆ ಹೆಸರುವಾಸಿಯಾಗಿದ್ದಾರೆ. ಕೆಲಸದ ಸ್ಥಳದಲ್ಲಿ ಅವರು ಹೆಚ್ಚಾಗಿ ಸ್ನೇಹಪರರು ಮತ್ತು ಸುಲಭವಾಗಿ ಸಂಪರ್ಕಿಸಬಹುದಾದವರಾಗಿದ್ದಾರೆ. ತಮ್ಮ ಸಹೋದ್ಯೋಗಿಗಳಿಗೆ ಬೆಂಬಲ ನೀಡುವ ವಾತಾವರಣವನ್ನು ಸೃಷ್ಟಿಸುತ್ತಾರೆ. ಅವರು ಸಹಕಾರ ಮತ್ತು ಸಹಯೋಗವನ್ನು ಗೌರವಿಸುತ್ತಾರೆ ಮತ್ತು ಸಂಘರ್ಷಣಗಳನ್ನು ತಕ್ಷಣವೇ ಪರಿಹರಿಸಬಲ್ಲ ಅತ್ಯುತ್ತಮ ತಂಡದ ಆಟಗಾರರಾಗಿರುತ್ತಾರೆ. ಅವರ ನೆಲೆಗೊಂಡ ಮತ್ತು ಸ್ಥಿರ ಸ್ವಭಾವವು ಅವರನ್ನು ಉತ್ತಮ ತಂಡದ ಸಹ ಆಟಗಾರರನ್ನಾಗಿ ಮಾಡುತ್ತದೆ. ಇನ್ನು ವೃಷಭ ರಾಶಿ ಪ್ರೀತಿ, ಮದುವೆ ಮತ್ತು ದಾಂಪತ್ಯ ಸಂಬಂಧ ಹೇಗಿರುತ್ತೆ ಅಂದರೆ, ಪ್ರೀತಿ ಮತ್ತು ಮದುವೆಯಲ್ಲಿ ವೃಷಭ ರಾಶಿಯವರು ತಮ್ಮ ಸಂಗಾತಿಗಳನ್ನು ಮುದ್ದಿಸುವುದರಲ್ಲಿ ಶ್ರೇಷ್ಠರು. ಅವರು ತಮ್ಮ ಸಂಗಾತಿಗಳಿಗೆ ಭಾವನಾತ್ಮಕ ಕಾಳಜಿಗೆ ಹೆಚ್ಚಾಗಿ ಆದ್ಯತೆ ನೀಡುತ್ತಾರೆ. ಯಶಸ್ವಿ ದಾಂಪತ್ಯವನ್ನು ಖಾತರಿಪಡಿಸುತ್ತಾರೆ. ಅವರು ಆರಾಮದಾಯಕ ಮತ್ತು ಆನಂದದಾಯಕ ವಾತಾವರಣವನ್ನು ಸೃಷ್ಟಿಸುತ್ತಾರೆ. ಅವರೊಂದಿಗೆ ಸಂಬಂಧಗಳನ್ನು ನಿಜವಾಗಿಯೂ ಆನಂದದಾಯಕ ಅನುಭವವನ್ನಾಗಿ ಮಾಡುತ್ತಾರೆ. ಇನ್ನು ವೃಷಭ ರಾಶಿಯವರು ತಮ್ಮ ಅದೃಷ್ಟವನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು ಅಂದರೆ, ವೃಷಭ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು 1 ಮತ್ತು 9. ಬೆಳ್ಳಿಯ ವಸ್ತುಗಳು ಅಥವಾ ಪರಿಕರಗಳನ್ನು ಇವುಗಳೊಂದಿಗೆ ಒಯ್ಯುವುದು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಬಿಳಿ ಮತ್ತು ಹಸಿರು ಅದೃಷ್ಟದ ಬಣ್ಣಗಳಾಗಿದ್ದರೆ, ವಜ್ರಗಳು, ಹವಳಗಳು ಅಥವಾ ಪಚ್ಚೆಗಳು ಸಹ ಅದೃಷ್ಟವನ್ನು ತರಬಹುದು. ಅಜೇಯ ಯಶಸ್ಸಿಗೆ ಬುಧವಾರ ಮತ್ತು ಶುಕ್ರವಾರ ಪ್ರಮುಖ ಕೆಲಸವನ್ನು ಪ್ರಾರಂಭಿಸಿ. ಇನ್ನು ವೃಷಭ ರಾಶಿಯವರು ತಮ್ಮ ಒಳಿತಿಗಾಗಿ ಯಾವ ದೇವರನ್ನು ಪೂಜಿಸಬೇಕು ಅಂದರೆ, ಮಾತೆ ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆಯುವ ಮೂಲಕ ಆಧ್ಯಾತ್ಮಿಕ ಸಾಂತ್ವನ ಮತ್ತು ಮಾರ್ಗದರ್ಶನವನ್ನು ಪಡೆಯಬಹುದು. ಶುಕ್ರರನ್ನು ಆಳುವ ಗ್ರಹವಾಗಿಟ್ಟುಕೊಂಡು ಅದರ ಶಕ್ತಿಯು ಅವರ ಸಂಬಂಧಗಳು, ಸೃಜನಶೀಲತೆ ಮತ್ತು ಸೌಂದರ್ಯ ಪ್ರಜ್ಞೆಯಲ್ಲಿ ಹೇಗೆ ಪ್ರಕಟವಾಗುತ್ತದೆ ಎಂಬುದನ್ನು ಅನ್ವೇಷಿಸಬಹುದು. ಅವರು ತಮ್ಮನ್ನು ತಾವು ಆಳವಾಗಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಇನ್ನು ವೃಷಭ ರಾಶಿಯವರಿಗೆ ಕೆಲವು ಸಲಹೆಗಳು ಯಾವುವು ಅಂದರೆ, ಇವರು ಸಂತೋಷದ ಜೀವನ ನಡೆಸಲು ತಮ್ಮ ಹಣಕಾಸಿನ ಬಗ್ಗೆ ಜಾಗರೂಕರಾಗಿರಬೇಕು. ಅತಿಯಾಗಿ ಖರ್ಚು ಮಾಡುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಮತ್ತು ಅವರ ಖಾತೆಯನ್ನು ನಿಯಮಿತವಾಗಿ ಪರಿಶೀಲಿಸುವುದರಿಂದ ಅವರ ಹಣಕಾಸಿನ ಮೇಲೆ ನಿಯಂತ್ರಣ ಸಾಧಿಸಲು ಸಹಾಯವಾಗುತ್ತದೆ. ಹೆಚ್ಚುವರಿಯಾಗಿ ಅವರು ತಮ್ಮ ಆರ್ಥಿಕ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಬುದ್ಧಿವಂತಿಕೆಯಿಂದ ಉಳಿತಾಯ ಮತ್ತು ಹೂಡಿಕೆ ಮಾಡಲು ಪ್ರಯತ್ನಿಸಬೇಕು. ಇನ್ನು ವೃಷಭ ರಾಶಿಯವರು ಮಾಡಬೇಕಾದಂತಹ ಪರಿಹಾರಗಳೇನು ಅಂದರೆ, ಸಂತೋಷದ ಜೀವನವನ್ನು ನಡೆಸಲು ವೃಷಭ ರಾಶಿಯ ವ್ಯಕ್ತಿಗಳು ತಪ್ಪಿಸಬೇಕಾದ ಕೆಲವು ನಡವಳಿಕೆಗಳು ಮತ್ತು ಅಭ್ಯಾಸಗಳ ಬಗ್ಗೆ ಜಾಗರೂಕರಾಗಿರಬೇಕು. ಅತಿಯಾದ ಖರ್ಚು ಮತ್ತು ಹಠಾತ್ ಖರೀದಿಯನ್ನು ತಪ್ಪಿಸಿ. ಸಂಬಂಧಗಳಲ್ಲಿ ತುಂಬ ಸ್ವಾಮ್ಯ ಸೂಚಕ ಅಥವಾ ಹಠಮಾರಿಯಾಗುವ ಬಗ್ಗೆ ಜಾಗರೂಕರಾಗಿರಿ. ಆತ್ಮತೃಪ್ತಿ ಮತ್ತು ಬದಲಾವಣೆಗೆ ಪ್ರತಿರೋಧದ ಬಗ್ಗೆ ಎಚ್ಚರದಿಂದಿರಿ ಮತ್ತು ಆಹಾರ, ಪಾನೀಯ ಅಥವಾ ಭೌತಿಕ ಸೌಕರ್ಯಗಳಲ್ಲಿ ಅತಿಯಾದ ಭೋಗದ ಬಗ್ಗೆ ಎಚ್ಚರದಿಂದಿರಿ, ಏಕೆಂದರೆ ಅತಿಯಾದ ಸೇವನೆಯು ಅವರ ಒಟ್ಟಾರೆ ಯೋಗಕ್ಷೇಮವನ್ನು ಹಾಳು ಮಾಡುತ್ತದೆ. ಇನ್ನು ಈ ವಿಡಿಯೋವನ್ನು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ವೃಷಭ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.